ಹೇಳ್ತೀರಾ? ಆ, ಅದೇ ಇದು ನನ್ಗೆ ಅಂದ್ರೆ ಅದನ್ನ ಕ್ಲಿಯರ್ಲಿ ಫೀಲಿಂಗ್ ಅಂತ ಅದನ್ನ ಶಬ್ದಗಳಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಬಹಳ ಕಷ್ಟ. ಬಿಕಾಸ್ ಒಂದೇ ಸಿನಿಮಾ ನಾವೇನೋ ಒಂದು ಹುಚ್ಚು ಪ್ಯಾಷನ್ ಇಟ್ಕೊಂಡು ಮಾಡಿರ್ತೇವೆ, ಕಷ್ಟಪಟ್ಟು ಮಾಡಿರ್ತೇವೆ, ತೆರೆ ಕಾಣ್ತದೆ, ಜನ ಹೆಚ್ಚು ನೋಡೋದಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಒಂದು ಸೆಲ್ಫ್ ಡೌಟ್ ಬರ್ತದೆ, ನಾನು ಮಾಡ್ತಾ ಇದ್ದು ಸರಿ ಇಲ್ಲ, ನನ್ನ ಸಿನಿಮಾ ಒಳ್ಳೆ ಮಾಡ್ತಾ ಇದ್ದೆ ನಾನು. ಸೊ ಇಂಥ ಒಂದು ವೇದಿಕೆಯಲ್ಲಿ ಅದನ್ನು ಗುರುತಿಸಿದಾಗ, ರಾಷ್ಟ್ರ ಮಟ್ಟದಲ್ಲಿ ಒಂದು ರೆಕಗ್ನಿಷನ್ ಸಿಕ್ಕಿದಾಗ ಅದಕ್ಕೊಂದು ಸಾರ್ಥಕತೆ, ಒಂದು ವ್ಯಾಲಿಡೇಷನ್ಸ್ ಏನಿಲ್ಲ, ಸರಿ ಮಾಡ್ತಾ ಇದ್ದಾನೆ, ಮಾಡ್ತಾ ಇರೋದನ್ನ ಜನ ನೋಡ್ತಾ ಇದ್ದಾರೆ, ಮೆಚ್ಚುತ್ತಾ ಇದ್ದಾರೆ ಅನ್ನೋದು. ಸೊ ಅದು ನಮ್ಮಂತ ಇವಾಗ ತಾನೇ ಫಸ್ಟ್ ಫಿಲ್ಮ್ ಮಾಡಿ ಆ ಒಂದು ಸ್ವಲ್ಪ ಸೆಲ್ಫ್ ಡೌಟ್ ಅಲ್ಲಿ ಇರುವವರಿಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇದು. ಇಲ್ಲ, ನಾವು ಸರಿ ದಾರಿಯಲ್ಲಿ ಇದ್ದೇವೆ, ಹೀಗೆ ಸಿನಿಮಾ ಮಾಡಬೇಕು. ನಿಮ್ಮ ಮೊದಲ ಸಿನಿಮಾಕ್ಕೆ ಪ್ರಶಸ್ತಿ ಏನು ಹೇಳ್ತೀವಿ? ಹೌದು, ಅಂದ್ರೆ ಇವಾಗ ಮೂರು ನನ್ನ ಕಲ್ಪನೆಗೂ ಮೀರಿತ್ತು. ನಾನು ಎಲ್ಲೋ ಒಂದ್ ಕಡೆ ನನಗೆ ಒಂದು ಪ್ರಶಸ್ತಿ ಬರ್ತದೆ, ಅದು ಅಭಿಷಿಗೆ ಅವನ ಪರ್ಫಾರ್ಮೆನ್ಸ್. ಇಷ್ಟು ಚಿಕ್ಕ ಹುಡುಗ ಇಂಥ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಎಲ್ಲೊಂದ್ ಕಡೆ ಒಂದು ಆಸೆ ಇರ್ತದೆ ನನಗೆ, ಹೋಪ್ ಇತ್ತು ಅತೀಶ್ ಅದ್ರಲ್ಲಿ ಬರ್ಬೇಕು ಅಂತ. ಅದು ಒಂದು ಹೋಗಿ ಎರಡಾಗಿ ಲಾಸ್ಟ್ಗೆ ಉಪಕನವ್ರ ಅನೌನ್ಸ್ಮೆಂಟ್ ಆದಾಗಂತೂ ನಮ್ಗೆ ಅಂದ್ರೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗದೇ ಇರುವಂತ ಒಂದು ಸಂತೋಷ. ಎಸ್ಪೆಷಲಿ ಬಿಕಾಸ್ ಕನ್ನಡಕ್ಕೂ ಮೊದಲನೇ ಪೋಷಕ ನಟಿಯಾಗಿ ಸಿಕ್ಕಿದ್ದೇ ಇಲ್ಲ ಮಾಡ್ತಾರೆ, ಎಂತ ಪರ್ಫಾರ್ಮೆನ್ಸ್ ಗಳಾಗಿದೆ ಅದು ಸಿಕ್ಕಿದೆ. ಸೊ ಅದು ಒಂದು ದೊಡ್ಡ ವಿಷಯ. ಅಂದ್ರೆ ಯಾವುದೋ ಒಂದು ಸಿನಿಮಾಕ್ಕೆ ಮೂರು ಪ್ರಶಸ್ತಿ ಬಂದಾಗ ಫೋಕಸ್ ಇಡೀ ಸಿನಿಮಾ ಮೇಲೆ, ಒಂದು ಅವಾರ್ಡ್ ಬರ್ಬೇಕು, ಮೂರು ಬರ್ಬೇಕು, ಆ ಫೋಕಸ್ ಇಡೀ ಸಿನಿಮಾ ಮೇಲೆ ಬರ್ಬೇಕು. ಸೊ ಸಡನ್ಲಿ ಇವಾಗಾದ್ರೂ ಜನರು ಇನ್ನೂ ಈ ಸಿನಿಮಾನ ಹುಡುಕಿ ನೋಡಿ ಫಿಲ್ಮ್ ವಿಲ್ ಫೈಂಡ್ ಮೋರ್ ಆಡಿಯನ್ಸ್ ಅಲ್ವಾ. ಸೊ ಆ ವಿಷಯದಲ್ಲಿ ಬಹಳ ಸಂತೋಷ. ಅದು ಮೊದಲನೇ ಸಿನಿಮಾದಲ್ಲಿ ಆಗಿದ್ದು ನಂಗೆ ಅಂದ್ರೆ ಇದರಿಂದ ಒಂದು ದೊಡ್ಡ ಬೂಸ್ಟ್ ಬೇಡ, ಇನ್ ಸಿನಿಮಾ ಮಾಡ್ತಾ ಇರ್ಬೇಕು ಅನ್ನೋ ಒಂದು ಇದೇನಿದೆ ಅಲ್ಲ, ಇದು ದೊಡ್ಡ ಕಾನ್ಫಿಡೆನ್ಸ್ ಬೂಸ್ಟರ್ ಸರ್. ಮಿತ್ರ 2021ರಲ್ಲಿ ಐ ಥಿಂಕ್ ಅಂದಾಜು ಕೊರೋನಾ ಟೈಮಲ್ಲಿ ನನ್ನ ಒಂದು ದೂರದ ಸಂಬಂಧಿಕರು ಮುಂಬೈಲಿದ್ರು, ಗಂಡ ಹೆಂಡತಿ, ಒಂದು ಇಬ್ಬರು ಮಕ್ಕಳು, ಅವರಿಗೆ 11 ವರ್ಷ ಮತ್ತೆ 4 ವರ್ಷ. ಏನೋ ನಿಮ್ಮೊಂದು ಏನೋ ಆಗಿ ಗಂಡ ತೀರ್ಕೊಂಡ್ರು. ಅಂಡ್ ಅವ್ರು ತೀರ್ಕೊಂಡು 11ನೇ ದಿವಸಕ್ಕೆ ಹೆಂಡತಿ ಸೂಸೈಡ್ ಮಾಡ್ಬಿಟ್ರು, ಯಾವುದೇ ಕಾರಣ ಯಾರಿಗೂ ಗೊತ್ತಿಲ್ಲ ಏನಕ್ಕೆ. ಸೊ ಅವ್ರು ಹುಡುಕೋರಾಗಿದ್ದರಿಂದ ಅವ್ರನ್ನ ಉಡುಪಿ ಕರ್ಕೊಂಡ್ಬಂದು ಅವ್ರ ಹತ್ತಕ್ಕೆ ಉಡುಪಿಯಲ್ಲಿ ಮಾಡಿದ್ರು. ನಾನು ಹೋಗಿದ್ದೆ ನಮ್ಮ ಸಂಬಂಧಿಕರಾಗಿದ್ದರಿಂದ. ಅಂಡ್ ಅಲ್ಲಿ ಆ 4 ವರ್ಷದ ಹುಡುಗ ಓಡಾಡ್ತಿದ್ದ, ಬೇರೆ ಮಕ್ಕಳ ಜೊತೆ ಆಟ ಆಡ್ತಿದ್ದ. ಅದು ನನ್ಗೆ ಬಹಳ ದೃಶ್ಯ ಬಹಳ ಕಾಡಿದೆ. 4 ವರ್ಷದ ಹುಡುಗ ನನ್ನ ಅಮ್ಮನ ಅಂತ್ಯಕ್ರಿಯೆ ದಿವಸ ನೆಗಾಡ್ತಾ ಇದ್ದಾನೆ, ಆಟ ಆಡ್ತಾ ಇದ್ದಾನೆ. ಸೊ ಹೇಗೆ ಅದೇ ನನ್ಗೆ 2 ಮಕ್ಳಿಗೆ ಈಗ ನಾಳೆ ನಾನು ಹೋದ್ರೆ ನನ್ನ ಮಕ್ಳು ಹೀಗೆ ರಿಯಾಕ್ಟ್ ಮಾಡ್ತಾರೆ. ಅವ್ರಿಗೆ ಸಾವು ಅಂದ್ರೆ ಯಾವಾಗ, ಅವ್ರಿಗೆ ಅರ್ಥ ಆಗುದು ಯಾವಾಗ, ಅಗಲುವಿಕೆ ಅಂದ್ರೆ ಅರ್ಥ ಆಗೋದು ಯಾವಾಗ, ಸೆಪರೇಷನ್, ಗ್ರೀಫ್, ನೋವು, ಅದನ್ನ ಹೇಗೆ ಪ್ರೋಸೆಸ್ ಮಾಡ್ತಾರೆ ಮಕ್ಕಳು ಅಂತ ಆ ಪ್ರಶ್ನೆ ನಂಗೆ ಬಹಳ ಕಾಡಿತ್ತು. ಒಂದು ವಾರ ನಾನು ಆಲ್ಮೋಸ್ಟ್ ಅದನ್ನೇ ಥಿಂಕ್ ಮಾಡ್ತಾ ಇದ್ದೆ. ಆ ಪ್ರಶ್ನೆಗಳ ಉತ್ತರದ ಹುಡುಕಾಟ ನಿತ್ಯ. ರೀ ರಿಲೀಸ್ ಮಾಡಬೇಕು ಇವಾಗ, ಬಿಕಾಸ್ ತುಂಬಾ ಜನ ಕೇಳ್ತಾ ಇದ್ದಾರೆ ಎಲ್ಲಿ ನೋಡ್ಬೋದು ಏನು ಅಂತ. ಅಂಡ್ ಅಫ್ಕೋರ್ಸ್ ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ, ಅಲ್ಲಿ ನೋಡ್ಬೋದು. ಬಟ್ ಒಂದು ಸಿನಿಮಾನ ಕತ್ತಲೆ ಕೋಣೆ ಥಿಯೇಟರ್ ಅಲ್ಲಿ ಒಂದಿಷ್ಟು ಜನರ ಒಟ್ಟಿಗೆ ನೋಡುವ ಅನುಭವವೇ ಬೇರೆ. ಸೊ ಅದಕ್ಕೆ ರೀ ರಿಲೀಸ್ ಮಾಡ್ಬೇಕು ಇವಾಗ, ರಕ್ಷಿತ್ ಅವ್ರ ಹತ್ರ ಮಾತಾಡಬೇಕು. ಈಗ ಸಿನಿರಂಗಕ್ಕೆ ರಂಗಕ್ಕೆ ಬಂದದ್ದು ಹೇಗೆ ಅಂತ, ಒಂದು ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಸಾಫ್ಟ್ವೇರ್ ಕೆಲಸ ಮಾಡಿದಾಗ ಒಂದಿಷ್ಟು ವರ್ಲ್ಡ್ ಸಿನಿಮಾನ ನೋಡ್ತಾ ಇದ್ದಾನೆ. ಸಡನ್ಲಿ ನಮ್ಗೊಂದು ಬೇರೆ ಒಂದು ಜಗತ್ತು ಓಪನ್ ಆದಂಗೆ ಆಗಿದೆ. ಸಿನಿಮಾ ಅಂದ್ರೆ ಈ ತರನೂ ಇರ್ಬೋದಲ್ವಾ. ನಾವ್ ಯಾಕಂದ್ರೆ ಚಿಕ್ಕವರಿಂದ ನಾವು ಖಾಲಿ ಕನ್ನಡ, ಹಿಂದಿ ಸಿನಿಮಾ ಮಾತ್ರ ನೋಡ್ಕೊಂಡು ಬರ್ತಾರೆ, ಹಾಡು, ಡ್ಯಾನ್ಸ್, ಫೈಟ್ ಇದೆ ಅಂತ. ಸಡನ್ಲಿ ಒಂದು ಬೇರೆ ರೀತಿಯ ಸಿನಿಮಾ ನೋಡಿದಾಗ ಸಿನಿಮಾ ಅಂದ್ರೆ ಹೀಗೂ ಆಗ್ಬೋದಾ, ಹೀಗೂ ಇರ್ಬೋದಲ್ಲ ಅಂತ ಅನ್ಸುತ್ತೆ. ಸೊ ಅಲ್ಲಿಂದ ಒಂದು ಚಿಕ್ಕ ಪ್ಯಾಷನ್, ನಾನು ಹೇಳ್ಬೋದಲ್ಲ, ನನ್ನ ಊರಿನ ಕಥೆ ಹೇಳ್ಬೋದು, ನನ್ಗೆ ಹೇಳ್ಬೇಕಂತ ಕಥೆ ನನ್ನ ರೀತಿಯಲ್ಲಿ ಹೇಳ್ಬೋದು. ಬಟ್ ಅದನ್ನ ನಾನು ಯಾವಾಗಲೂ ಸೀರಿಯಸ್ಲಿ ಪರ್ಸ್ಯೂ ಮಾಡಿಲ್ಲ. ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರೆ ಬಿಟ್ಟಿಲ್ಲ. ಅದಾದ್ಮೇಲೆ ರಕ್ಷಿತ್ ಅವರು ಒಂಥರ ನನ್ನನ್ನು ಬಲವಂತವಾಗಿ ನನ್ನಂತ ಒಂದಿಷ್ಟು ಸಿನಿಮಾ ಹವ್ಯಾಸಿ ಸಿನಿಮಾ ಮೇಕರ್ಗಳನ್ನ ಫೋರ್ಸ್ಫುಲಿ ಇಂಡಸ್ಟ್ರಿ ತಂದು, ಇಲ್ಲ ನಿಮ್ಮಂತ ಸಿನಿಮಾ ಮಾಡ್ಬೇಕಂತ ಒಂದು ಧೈರ್ಯ ಕೊಟ್ಟು ನಮ್ಗೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಆಲ್ಮೋಸ್ಟ್ ಫೋರ್ಸ್ಫುಲಿ ನಮ್ಮನ್ನು ತಂದಿದ್ದಾರೆ ಇಂಡಸ್ಟ್ರಿಗೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ರಕ್ಷಿತ್ ಅವರಿಗೆ.